ತಿಂಡಿ ಆಯ್ತಂತ ತಿಂಡಿ ಆಯ್ತಾನಜ್ಜಿ? ತಿಂಡಿ ಆಯ್ತು. ಏನು ತಿಂಡಿ ಮಾಡಿದ್ರಿ? ಅಕ್ಕಿ ಹಾಕಿದ್ದೆ. ಅಕ್ಕಿ ಹಾಕಿದ್ರ? ಕಣ್ಣು ಕಾಣಿಸ್ತಾವ ಚೆನ್ನಾಗಿ? ಇದೊಂಥರ ಕಾಣಕ್ಲತ್ತ, ಇದೊಂದು ಸ್ವಲ್ಪ ಕಾಣ್ತೈತಿ. ಹಂಗೆ ಮಾಡ್ತೀರಾ ಹಂಗರುವೆ? ಏನು ಮಾಡೋಣ? ನೀವಾಗ ಬಂದ್ರಿ? ನಾವು ನೆನ್ನೆ ಬಂದಿದ್ವು ಮಧ್ಯಾಹ್ನ. ಕರೆಂಟ್ ಎಲ್ಲ ಐತಾ ಮನೇಲಿ? ಕರೆಂಟ್ ಐತೆ. ಎಷ್ಟು ಏಜ್ ನಿಮಗೆ? ಅಯ್ಯೋ ನಮಗೆ ಅಲ್ಲೇ 160 ಆಗೈತೆ. ಜಾಸ್ತಿ ಐತೆ? ಜಾಸ್ತಿ ಐತೆ, ಕಾಣಕ್ಕಲ್ಲ. ಮಕ್ಳಿಲ್ವಾ? ಮಕ್ಳಿಗೆ ಇಬ್ರಲ್ಲಿ ಗಂಡು ಮಕ್ಳು, ಇಬ್ರಲ್ಲಿ ಹೆಣ್ಮಕ್ಳು ಅವ್ರೆ. ಒಬ್ಬ ಮಗಳು ಅದೇನೋ ಬೆಂಗಳೂರಲ್ಲಿದ್ಲು, ಹುಷಾರಿಲ್ಲ, ಸತ್ತೋಯ್ತು. ಸತ್ತೋಯ್ತು ಅಲ್ಲೇ 1 ವರ್ಷ ಆಯ್ತು ಅಲ್ಲೇ. ನೀವು ಮಕ್ಳ ಜೊತೆ ಇಲ್ವಾ? ಮಕ್ಳ ಜೊತೆ ಇಲ್ವಾ? ಗಂಡ್ ಮಕ್ಳ ಜೊತೆ? ಮಕ್ಳು ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗ್ಯಾರೆ. ಬರ್ತಾರ ಇಲ್ವಾ? ಬರ್ತಾರೆ, ಹೋಗ್ತಾರೆ. ಏನೇ ಏಯ್ ನೀನು ಯಾವ್ರಿಗೆ ಕೊಟ್ಟಿರೋ ತಾಯಿ? ಬಚನಹಳ್ಳಿ. ಅಲ್ಲೆಲ್ಲ ಬತ್ತಿ ನೀರು ದನ ಕಟ್ಟಾಕಿ ಅಂತ ಹೋಗೈತೆ. ಇನ್ನು ಒಂಚೂರು ಮಾಡಬೇಕಂತ ಅಂತವ್ರು. ಅಲ್ಲೆಲ್ಲ ನಮ್ಮ ರಮೇಶಿಂಗೇನು ಹೇಳ್ತೀನಿ, ನೀರು ಫೋನ್ ಮಾಡ್ತೀನಿ ಅಂತ ಆಯ್ತು. ಹೇಳಜ್ಜಿ, ಸಮೃದ್ಧಿ ಸಮುದ್ರಿ ಏನಂತ ಹೆಚ್ಚಿರಿ ಅಜ್ಜಿ? ಮನೆಗೆ ಸಾಮಾನೆಲ್ಲ ನೀವು ಒಯ್ತೀರಾ? ತಾತ ಹೋಗುತ್ತಾ? ಇಲ್ಲ, ನಾನೇ ಒಂದು 15 ದಿನ 20 ದಿನ ಹೋಗ್ತೀನಿ. ಯಾವ ಊರಿಗೆ ಹೋಯ್ತೀರಾ? ಇಲ್ಲಿ ಕೂಡು. ಅಲ್ಲಿ ಸಂತೆ ನಡೀತಾ? ಸಂತೆ ನಡೀತೈತಿ. ತಗೊಂಬರ್ತೀವಿ. ಏನಾರು ಹಿಂಗೇನಾರು ಅಕ್ಕಿ ರಾಗಿ ಬೇರೆ ಕೊಟ್ಟೆ ತರಿಸ್ಕೊತೀರಾ? ದುಡ್ಡು ಕೊಟ್ಟು ಹಾಕ್ಸ್ಕೊಂಬರ್ತಾರೆ ಇಲ್ಲಿಗೆ. ಇಲ್ಲಿ ಸೊಸೈಟಿಲಿ ಬಂದಾಗ ಯಾರು ಕೊಟ್ಟಾರೋ ತೋರಿಸ್ತೀವಿ. ಕಣ್ಣು ಕಾಣಿಸಲ್ಲ ಅಂತಿರಲ್ಲ, ಗೌರ್ಮೆಂಟಿಂದ ಫ್ರೀ ಆಪ್ರೇಷನ್ ಮಾಡ್ತಾರೆ, ಮಾಡಿಸ್ಕೊಳ್ಳೋಣಾಗಿತ್ತು. ಅಯ್ಯೋ ಯಾರು ಮಾಡಿಸ್ತಾರವ? ಗೌರ್ಮೆಂಟಿಂದ ಯಾರು ಕೊಡ್ತಾರೆ ಮಾಡಕ್ಕ? ಮಾಡಿರುವೆ ನಾನೇ ಮಾಡ್ತೀನಿ, ತಿನ್ಬೇಕು. ಫ್ರೀಯಾಗಿ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ. ಈಗ ಎಡ್ದಕ್ಕಂಡೇನು ಮಾಡೈತೆ. ಇದೇ ಒಂಥರ ಪರ್ದು ಕಾಣಕ್ಕಲ್ಲ. ಇಲ್ಲಿಂದ ಒಂದು ತರಕಾರಿ ಹಾಕಿ 1 ವರ್ಷ ಮಾಡಿ ಅಡುಗೆ ಮಾಡಿದ್ದೆ. ಅದೇ ಇತ್ತಲ್ಲ ಒಂಚೂರು ಅಕ್ಕಿ ಒಂದು ದಿವಸ ಅಕ್ಕಿ ಹಾಕಿದ್ದೆ. ನಾವೇನು ಗ್ಯಾಸ್ ಪಾಸ್ ಏನೂ ಇಲ್ಲ, ಒಲೆಲ್ಲೇ ಮಾಡ್ತಿಂತೀವಿ ನಾವು. ಒಲೆಲ್ಲೇ ಮಾಡ್ತೀರಾ? ಗ್ಯಾಸ್ ಎಲ್ಲ ಹಚ್ಚಕ್ಕೆ ಬರಕ್ಕಲ್ವೇನೋ? ಇಲ್ಲ, ಹಚ್ಚಕ್ಕೆ ಬರಕ್ಕಲ್ಲ. ಮಿಕ್ಸಿಲೇ ಕಾರಾಡ್ಸಕ್ಕೆ ಬರಕ್ಕಲ್ಲ ನನಗೆ. ಮತ್ತೆ ಒಳ್ಕಲ್ಲ ಇಡ್ತೀರಾ? ಇನ್ನೂ ಇಟ್ಕೊಂಡಿದ್ದೀರ ಒಳ್ಕಲ್ಲ? ಒಳ್ಕಲ್ಲ ಐತೆ ಎಲ್ಲರ ಮೇಲೆ, ಅವ್ರ ಮೇಲೆ ಐತೆ. ತಲೆ ಮೇಲೆ ತಿನ್ಕೊಂಬೈತೆ. ಫೋನಿಗೇನು ಏನು ಇಟ್ಕೊಂಡಿಲ್ವಾ? ಫೋನ್ ಏನು ಇಟ್ಕೊಂಡಿಲ್ವಾ? ಫೋನ್ ಇಟ್ಕೊಂತಾಯಿ ಅದೇನೋ ಕೆಟ್ಟೋಗ್ಬಿಟ್ಟು ನಮ್ಮ ರಾಮೇಶನ್ ಕೈಲಿ ಕೊಟ್ಟಿದ್ದೆ. ಸೇರ್ ಮಾಡ್ಸ್ಕೊಂಬರಲ್ಲ ಅಂದ್ರೆ ಇರ್ದಾಡವ ಕೊಟ್ಟಿದ್ದೀನಿ, ಸೇರ್ ಮಾಡ್ಸ್ಕೊಂಬರ್ತೀನಿ ಅಂತಾರೆ. ಯಾರು ಫೋನು ಮಾಡೋದಾರೆ ಏನಾರು ಆದ್ರೆ ಏನು ಮಾಡ್ತೀರಾ? ಹುಷಾರಿಲ್ಲ ಅಂದ್ರೆ ಏನಾರ ಫೋನು ಮಾಡಿದ್ರೆ ಇಲ್ಲೇ ಅವ್ರು ಕೊಟ್ಟು ಚೇಂಜ್ ಕೊಟ್ಟು ಮಾಡಿಸ್ತೀವಿ. ಅದಕ್ಕೂ ದುಡ್ಡು ಹಾಕ್ಬೇಕು. ದುಡ್ಡು ಹಾಕಿಸ್ತಲ್ಲ ಯಾವನು ಬರಕ್ಕಲ್ಲ. ಮತ್ತೆ ದುಡ್ಡು ಯಾರು ಹಾಕಿಸ್ತಾರೆ? ಅದಕ್ಕೆ ನಿಮ್ಗೆ ತಿಂಗಳು ಇದು ಬರುತ್ತೆ, ದುಡ್ಡು ಬರುತ್ತಾ? ಅಯ್ಯೋ ದುಡ್ಡುವೆ 11,000 ಅದರಲ್ಲೇ ಹಾಕ್ಸ್ಕೊತೀರಾ? 1,300 ಏನೋ ಬರ್ತೈತೆ. ಅಲ್ಲ ಮುರ್ಕೊತಾಳೆ. ಅದರಲ್ಲೇ ಕರೆನ್ಸಿ ರೇಷನ್ನು ಎಲ್ಲ ತಗೋತೀರಾ? ಇಲ್ಲ, ಹಿಂಗೂ ಬರ್ತೈತಲ್ಲ, ಹಿಂಗೂ ಬಂಗಾರ ಮಾಡ್ತೈತೆ. ಮನೆ ಏನು ಸೋರಲ್ಲ, ಚೆನ್ನಾಗೈತಾ? ಸುಮಾರು ಸೋರ್ತೈತೆ. ಏನು ಮಾಡಂಗಿಲ್ಲ ಅಂತೀರಾ? ಇರತಕ್ಕ ಕಾಲ ಮಾಡ್ಕೊಂತ ಎಷ್ಟದೆ. ನಾನು ನಿಮ್ಮ ನೋಡಿದ್ನಲ್ಲ, ಹಂಗೆ ಅಂತಿದ್ದೆ ರಂಜಿತಕ್ಕಂಗೆ, ಅಜ್ಜಿ ಕಣ್ ಕಾಣಲ್ಲ ಅಂತೀಯಾ, ನೋಡು ಎಷ್ಟು ಚೆನ್ನಾಗಿ ಮಾಡ್ತೈತಲ್ಲ ನೀವೇ ಅಂತ ಅಂದಲ್ಲ. ಅದಕ್ಕೆ ಮಾತಾಡ್ಸ್ಕೊಬತ್ತೀನಿ ತಡಿಯೋ ಅಜ್ಜಿನ ಅಂತ ಬಂದೆ. ಪಾಪ
ಎಲ್ಲ ಥರ ಕೆಲಸನೂ ಅವರೇ ಮಾಡ್ತಾರೆ. ಇಲ್ಲಿ ಮನೆ ಮುಂದೆನೂ ಕೂಡ ಕೆತ್ತುತ್ತಾ ಇದ್ರು. ಏನಕ್ಕೆ ಅಂತ ಕೇಳಿದ್ರೆ ಅಲ್ಲಿ ನೀರು ನಿಲ್ಲುತ್ತಂತೆ, ಅದಕ್ಕೆ ಸಿಮೆಂಟ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಕೆತ್ತುತ್ತಾ ಇದ್ದಾರೆ. ಅವ್ರಿಗೆ ಯಾರು ರಿಲೇಟಿವ್ಸ್ ಅಂತ ಇಲ್ಲಿ ಯಾರೂ ಇಲ್ಲ, ಮಕ್ಕಳೆಲ್ಲ ಇದ್ದಾರೆ. ಅವರು ಬೆಂಗಳೂರಲ್ಲಿ ಇದ್ದಾರಂತೆ ಇವರಿಬ್ಬರನ್ನೇ ಬಿಟ್ಟು. ಬಟ್ ಯಾವಾಗಲೂ ಒಂದ್ಸಲ ಬರ್ತಾರೆ ಹೋಗ್ತಾರೆ ಅಂತೆ. ನಾನು ನೋಡಿದೆ ಎಷ್ಟು ತೋಟದಿಂದ ಸೌದೆ ಎಲ್ಲ ಎತ್ಕೊಂಡ್ಬರ್ತಾರೆ, ಅಡುಗೆ ಎಲ್ಲ ಇವರೇ ಮಾಡ್ತಾರೆ. ತಾತನೂ ಇದ್ದಾರೆ, ಒಬ್ರಿಗೊಬ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ನನಗೆ ಕೇಳೋದಿಷ್ಟೇ, ಎಷ್ಟೇ ನಾವು ಯಾವುದೇ ಕೆಲಸದಲ್ಲಿರಲಿ ಏನೇ ಇರಲಿ, ನಮ್ಮ ಹೆತ್ತ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಅವರು ನಾವು ಚಿಕ್ಕದ್ರಿಂದ ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ, ನಮ್ಮನ್ನು ಎಷ್ಟು ದೊಡ್ಡದು ಮಾಡಿರ್ತಾರೆ. ನಾವು ಅವ್ರಿಗೆ ಎಷ್ಟೇ ಕಾಟ ಕೊಟ್ಟಿದ್ರು, ಏನೇ ತೊಂದರೆ ಕೊಟ್ಟಿದ್ರು ಅವ್ರನ್ನ ಅದನ್ನೆಲ್ಲ ಬಿಟ್ಟು ಅವ್ರ ಜೀವನದೆಲ್ಲ ತ್ಯಾಗ ಮಾಡಿ ನಮ್ಮನ್ನು ಬೆಳೆಸಿರ್ತಾರೆ. ಬಟ್ ನಾವು ಅವ್ರಿಗೆ ವಯಸ್ಸಾದಾಗ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಕೇಳೋದಿಷ್ಟೇ, ಎಲ್ಲ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್ ಕೂಡ ಹೌದು.